ಏ ನಾಳೆ ನಾನು ಬರೋಕ್ಕಾಗಲ್ಲ ಅಂತ ಮೊದಲೇ ಹೇಳಿದ್ದೀನಲ್ಲ, ಅದನ್ನೆಲ್ಲ ನೀವೇ ಸ್ವಲ್ಪ ನೋಡ್ಕೊಳ್ಳಿ ಅಪ್ಪ. ಆಮೇಲೆ ಪಕ್ಷದ ಪರವಾಗಿ ಅವ್ರಿಗೆ ಎಲ್ರಿಗೂ ಧನ್ಯವಾದ ಹೇಳ್ಬಿಡಿ. ಹಾಂ, ಓಕೆ. ಅಶೋಕ, ನಾಳಿಕೆ ಶ್ರೀಕಂಠಯ್ಯನವ್ರು ಬರ್ತಾವ್ರೆ. ರಾಮಂಗೂ ಹೇಳಿವ್ನಿ, ಯಾವುದೇ ಕಾರಣಕ್ಕೂ ನಾಳಿಕೆ ಅವನು ಎಲ್ಲೂ ಹೋಗಂಗಿಲ್ಲ. ಅರ್ಥ ಆಯ್ತಾ? ಅಲ್ಲ ಅಪ್ಪಯ್ಯ, ನೀವೇನೋ ಹೇಳ್ಬಿಟ್ರಿ, ಆದ್ರೆ ರಾಮಣ್ಣ ಇದಕ್ಕೆ ಒಪ್ಕೋತಾನ? ಆಮಕ್ಕೆ ಬಂದವ್ರ ಎದುರುಗಡೆ ನಮ್ಮ ಮರ್ಯಾದೆ ಹೋಗೋದು ಬೇಡ. ಅದಕ್ಕೆ ಕಾಲ ನೀನು ಕರೆದಿದ್ದು. ನಂದಿತಾ ಎಲ್ಲಿ? ಫ್ಯಾಕ್ಟ್ರಿಗೆ ಹೋಗೋಳೆ, ಇನ್ನೇನು ಬರ್ಬೋದು. ನಾನು ನೀನು ಮಾಡಬೇಕಾಗಿರೋ ಕೇಮಿನೆಲ್ಲ ನನ್ನ ಸೊಸೆ ಮಾಡ್ತಾವಳೆ. ಇಂಥ ಸೊಸೆ ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕಲ್ಲ. ರಾಮಂಗೂ ಇಂಥೊಳೆ ಒಬ್ಳು ಹುಡುಗಿ ಸಿಕ್ಬಿಟ್ರೆ ಸಾಕು. ಏನಂತೀಯ ಮಾವ? ಬಮ್ಮ. ನನ್ನ ಬಗ್ಗೆ ಮಾತಾಡ್ತಿದ್ರಾ? ನಿನಗೆ 100 ವರ್ಷ ಆಯಸ್ಸು ಕಣಮ್ಮ. ನಾಳೆ ರಾಮನ್ ನೋಡೋಕೆ ಹುಡುಗಿ ಕಡೆಯವ್ರು ಬರ್ತಾ ಇದ್ದಾರೆ. ಎಲ್ಲ ಕೆಲಸ ಸರಿಯಾಗಿ ನಡೆಯೋ ಹಾಗೆ ನೋಡ್ಕೋಬೇಕಾಗಿರೋದು ನಿಮ್ಮಿಬ್ರು ಕರ್ತವ್ಯ. ಸರಿನಮ್ಮ? ಹಾ ಮಾವ, ತುಂಬಾ ಒಳ್ಳೆ ಸುದ್ದಿ. ಆದ್ರೆ ಬಾವ ಇದಕ್ಕೆ ಒಪ್ಕೊಳ್ತಾರ ಅಂತ? ಅದನ್ನೇ ನಿಮ್ಮಿಬ್ರು ಜವಾಬ್ದಾರಿ ಅಂತಂದಿದ್ದು. ಬೆಳಿಗ್ಗೆ ಅವನ ಮೇಲೆ ಸ್ವಲ್ಪ ಕೂಗಾಡ್ಬಿಟ್ಟೆ. ನೀನು ಸ್ವಲ್ಪ ಬಿಡಿಸಿ ಹೇಳು ಅವನಿಗೆ. ಆಮೇಲೆ ನೆಂಟ್ರಿಗೆ ಉಡುಗೊರೆಯಾಗಿ ಕೊಡೋಕೆ ಬಳೆಗಳನ್ನ ಪಾಲಿಶ್ ಮಾಡಿಸಿಟ್ಬಿಡಿ. ಅಕಸ್ಮಾತ್ ಎಲ್ಲ ಕೂಡ್ ಬಂದ್ರೆ ನಾಳೆದೇ ಮಾತುಕತೆನ ಮುಗಿಸ್ಬಿಡೋಣ. ಏನಂತೀಯಮ್ಮ? ಓ, ಎಲ್ಲ ಮುಗಿಸ್ಬಿಡೋಣ ಮಾವ. ನೀವೇನು ಯೋಚನೆ ಮಾಡಬೇಡಿ, ನಾನೇ ಎಲ್ಲ ನೋಡ್ಕೊಳ್ತೀನಿ. ಸರಿನಮ್ಮ. ಅಶೋಕ, ನೀನು ಅಟೆಯ. ಸರಿ ಅಪ್ಪಯ್ಯ. ಇದೇನಿದು? ವೃತ್ತಪತ್ರಿಕೆ ಜೊತೆ ಇನ್ನೊಂದೇನೋ ಪತ್ರಿಕೆ ಇದೆ. ಛೋಟಾ ಎಡಿಷನ್ ಇರ್ಬೋದು, ನೋಡೋಣ. ರೀ, ಕಾಫಿ ತಗೊಳ್ಳಿ. ಜಾನಕಿ, ಬಾ ಕಾಫಿ ಕುಡಿ ಬಾ. ಹಾ ಮಾ, ಬಂದೆ. ಜಾನಕಿ, ನಮ್ಮ ಮನೆಗೆ ಒಂದು ಲೆಟ್ರ್ ಬಂದಂಗಿದೆ. ಅದಕ್ಕೊಂದು ಅನ್ವಲಪ್ ಆಗಲಿ, ಅಡ್ರೆಸ್ ಆಗಲಿ, ಸೀಲ್ ಆಗಲಿ ಏನೂ ಇಲ್ಲ. ಕೊಡಲಿ. ನಮಸ್ಕಾರ ಮೇಡಮ್, ನಾವು ನಿಮಗೆ ಕೊಟ್ಟಿರೋ ವಸ್ತು ಇನ್ಯಾಕೆ ಈ ಸ್ಕೂಲ್ಗೆ ಸೇರಿದ್ದು. ನಮಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದು ಆಂಜನಪ್ಪ ನಾಣೆ, ಪೂರ್ತಿ ಒಪ್ಪಿಗೆಯಿಂದಲೇ ನಾನು ಕೊಡ್ತೀನಿ. ಇಂತಿ ಯಾರು? ನಾನು ಪೋಸ್ಟ್ ಮ್ಯಾನ್. ಓ, ಇದು ರಾತ್ರಿ ಬಂದು ಪೋಸ್ಟ್ ಮ್ಯಾನ್ ಕೆಲಸನೇ ಇರಬೇಕು. ಜಾನಕಿ, ಇಂತಿ ಯಾರು? ಅಮ್ಮ, ಇದರಲ್ಲಿ ಹೆಸರು ಹೊಡೆದಾಕಿದ್ದಾರೆ, ಆದರೆ ಈ ಲೆಟರ್ನ ಬರೆದಿರೋದು ರಾಮು ಅವರೇ. ನಿನ್ಗೆ ಹೇಗೆ ಗೊತ್ತು? ಸ್ಕೂಲ್ಗೆ ಕಂಪ್ಯೂಟರ್ ತಂದಿದ್ನಲ್ಲ, ಅದು ರಾಮು ಅವರೇ ಕೊಟ್ಟಿದ್ದು ಅಂತ ರಘುಪತಿ ಸರ್ ಲೆಟರ್ ಬರ್ಸ್ಕೊಂಡ್ ಬಾ ಅಂತ ಹೇಳಿದ್ರು. ಅದನ್ನ ರಾಮು ಅವ್ರಿಗೂ ಹೇಳಿದ್ದೆ, ಅದೇ ಇದು. ಆದ್ರೆ ಜಾನಕಿ, ಹೆಸರು ಸೈನು ಎರಡೂ ಇಲ್ಲದೆ ಇರೋದನ್ನ ರಘುಪತಿ ಅವ್ರು ಹೇಗೆ ಒಪ್ತಾರೆ? ಅದು ನಿಜನೇ. ಏನಾದ್ರೂ ತಪ್ಪು ಸಿಗುತ್ತಾ ಅಂತ ಹುಡ್ಕೊಂಡು ನಿಮ್ಮ ಮೇಷ್ಟ್ರು ಇದನ್ನ ಸುಮ್ಮನೆ ಬಿಡ್ತಾರಾ? ಕರೆಕ್ಟ್ ಅಲ್ವಾ? ಇದನ್ನ ಈಗ ರಾಮು ಅವರೇ ಬರ್ದಿದ್ದು ಅಂತ ರಘುಪತಿ ಸರ್ನ ಹೇಗೆ ನಂಬಿಸೋದು? ರಮಣ, ಇನ್ನೊಂದು ರೊಟ್ಟಿ ಮಡಗ್ಲಾ?
ರಾಮಣ್ಣ ಎಲ್ಲೈತ್ಲ ನಿನ್ ಜ್ಞಾನ? ಶಾರದವ್ವ ಏನ್ ರಮಣ್ಣ? ಶಾರದವ್ವ ಮತ್ತೆ ಅಪ್ಪಯ್ಯ ಬೆಳಗ್ಗೆನೆ ಬಂದು ಬಾಯಿಗೆ ಬಂದಂಗೆ ಬೋದು ಹೊಂಟೋದ್ರು. ನಂಗೆ ಮದುವೆ ಬೇಡ ಅಂದ್ರೂ ಯಾಕೆ ಶಾರದವ್ವ ಕೇಳಕ್ಕಿಲ್ಲ? ನೀನಾರು ಹೇಳ್ಬಾರ್ದಾ? ಒಳ್ಳೇದು ಹೇಳುವಾಗ ನಾನು ಯಾಕ್ಲ ರಮ್ಮ ತಡೀಲಿ? ಇನ್ನು 7 ದಿವಸ ಅಂತ ನೀನು ಹಿಂಗೆ ಒಂಟಿಯಾಗಿರ್ತೀಯ? ನಾನೆಲ್ಲ ಒಂಟಿಯಾಗಿವ್ನಿ, ನೀವೆಲ್ಲ ಇಲ್ವೇ? ಅಯ್ಯೋ ದಡ್ಡ, ನಿಮ್ಗೆ ಹೆಂಗ್ಲ ಹೇಳಿ? ಈಗ ನಾನಿರೋ ಗಂಟ ನಿನ್ನ ನೋಡ್ಕೋತೀನಿ. ನಾನು ಹೊಂಟೋದ್ಮ್ಯಾಕೆ ನಿನ್ನ ನೋಡ್ಕೊಳಕ್ಕೊಬ್ರು ಬ್ಯಾಡ್ವೇನ್ಲ? ಯಾಕೆ ಶಾರದವ್ವ ಹಿಂಗೆಲ್ಲ ಮಾತಾಡ್ತಿದ್ಯಾ? ನೀವೆಲ್ಲ ಸೇರ್ಕೊಂಡು ನಾನು ನೋಯಿಸ್ಬೇಕು ಅಂತ ಮಾಡಿದ್ದೀರಾ? ನೀನು ಇಲ್ದೆ ಹೋದ್ರೆ ಈ ಪಕ್ಕದಲ್ಲಿ ಯಾರಾದ್ರೂ ನಂಗೆ ಬೇಡ, ನಾನು ಬಂದ್ಬಿಡ್ತೀನಿ. ನನ್ನ ಕೂಸೆ ಅಳಬೇಡ್ಕನ್ಲ. ನನ್ನ ಮ್ಯಾಕ್ ಈಟೊಂದು ಪೀರುತ್ತಿ ಮಡಗಿರೋನು. ನನಗೋಸ್ಕರ ಸೊಸೆನ ಕರ್ಕೊಂಬರ್ಲ? ಆಯ್ತು, ಕರ್ಕೊಬತ್ತೀನಿ. ಆದ್ರೆ ಮುಂದಿನ ವರ್ಷನಯ್ಯ. ಹಂಗಾರೆ ನನ್ನ ಮ್ಯಾಕ್ ಹಾಣೆ ಮಡ್ಗೆ ಹೇಳು. ಆಯ್ತು, ನಿನ್ ಮೇಲೆ ಆಣೆ. ಇದೇನ್ ಶಾರದಕ್ಕ? ಭಾವನ್ಗೆ ಮದ್ವೆ ವಿಚಾರ ಮಾತಾಡೋದ್ರಿಂದ ಮನ್ಸಿಗೆ ನೋವಾಗತ್ತೆ ಅಂತ ಗೊತ್ತಿದ್ರು ನೀವು ಪದೇ ಪದೇ ಮಾತಾಡಿ ಅವ್ರಿಗೆ ಬೇಜಾರು ಮಾಡ್ತಿದ್ದೀರಲ್ಲ. ಅದು ಅಲ್ಲದೆ ಆಣೆ ಬೇರೆ ತಗೊಳ್ತಿದ್ದೀರಾ. ನೀವೇನು ಅವ್ರ ಹೆತ್ತ ತಾಯಿನ? ಸೊಸೆಮ್ಮ, ಅದು ರಾಮಣ್ಣ ಲಗ್ನ ಆಗೋಕೆ ಒಪ್ಕೊಂಡವನೆ. ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಮಾವನವರು ಬಳೆಗಳನ್ನ ಪಾಲಿಷ್ ಮಾಡಿಸ್ಬೇಕು ಅಂತ ಹೇಳ್ತಿದ್ರು. ಹೋಗಿ ಬಳೆಗಳನ್ನೆಲ್ಲ ಚಂದ್ರಿಗೆ ಎತ್ಕೊಡಿ. ಅದು ಬಾವಂಗೆ ನಾನು ಊಟ ಬಡಿಸ್ತೀನಿ, ನೀವು ಹೋಗಿ. ನೀವು ಊಟ ಮಾಡಿ ಬಾವಾ. ಬಾವಾ, ನೀವು ಹೀಗೆ ಮದುವೆ ಬೇಡ ಅಂತ ಹೇಳೋದ್ರಿಂದ ಇವತ್ತಿನ ಸಾವನ್ನ ನೀವು ನಾಳೆಗೆ ತಳ್ತಿದ್ದೀರಾ ಅಷ್ಟೆ. ಆದರೆ ಸಾವಂತೂ ಖಚಿತ. ನೀವು ಯಾಕದ್ಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ನೀವು ನನ್ನ ಕಡೆಗೆ ಅನ್ಕೊಂಡಿದ್ದೆ. ನಾನು ಯಾವತ್ತಿಗೂ ನಿಮ್ಮ ಕಡೆನೇ ಬಾವಾ. ಈಗ ಮದುವೆ ಅಂದರೆ ಹಾಳ್ಬಾವಿ ಅಂತ ಹೇಳೋರು ಕೂಡ ಮದುವೆ ಆಗೇ ಆಗ್ತಾರಲ್ವಾ. ನೀವು ಈ ದೊಡ್ಡ ಮನೇಲಿ ಹುಟ್ಟಿರೋರು ಮದುವೆಯಿಂದ ದೂರ ಇರ್ತೀನಿ ಅಂದರೆ ಅದು ಸಾಧ್ಯನಾ? ಆದರೆ ಒಂದು ಕೆಲಸ ಮಾಡ್ಬೋದು ಬಾವಾ. ಅದು ಬೇಡ ಬಿಡಿ ಬಾವಾ. ಏನ್ ಹೇಳಿ ಅದಕ್ಕೆ? ಅಯ್ಯೋ ಬೇಡ. ಅದೇನ್ ಹೇಳಿ ಅದಕ್ಕೆ? ಮದುವೆ ಆಗೋದ್ರೆ ನೀವು ಕುಸ್ತಿ ಮಾಡೋಕ್ಕಾಗಲ್ಲ, ನಿಮ್ಮ ಬಾಸ್ ಜೊತೆ ಓಡಾಡಕ್ಕಾಗಲ್ಲ, ಬ್ರಹ್ಮಚಾರಿಯಾಗಂತೂ ಇರೋಕೆ ಆಗಲ್ಲ. ಇದೆಲ್ಲ ಹೆಣ್ಣಿನ ಕಡೆಯವರು ನಿಮ್ಮನ್ನ ನೋಡಿದ್ರೆ ತಾನೆ. ಹಾಗಂತ ನಾನೇ ನಿಮ್ಮನ್ನ ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಿಲ್ಲ ಬಾವಾ. ಆದರೆ ಮನೇಲಿದ್ರೆ ಅಷ್ಟೇ ಮದುವೆ ಫಿಕ್ಸ್ ಆಗತ್ತೆ ಅಂತ ಹೇಳಿದೆ. ನೀವೇ ಯೋಚನೆ ಮಾಡಿ ಬಾವಾ. ನೀವೇನು ತಟ್ರಾ ಅಲ್ವಾ ಬಾವಾ?
ಹೊರಟಿದ್ದೀನಿ ಬಾವ. ಲೀಲಾ, ಇವತ್ತು ಹೊತ್ತಾರನೇ ರಾಮು ಮ್ಯಾಕೆ ಕೂಗಾಡ್ಬಿಟ್ಟೆ. ಈಗ ಪಶ್ಚಾತ್ತಾಪ ಪಡ್ತೀವಿ. ನೀನೇ ಹೇಳು, ನಾನು ಏನ್ ಮಾಡಕ್ಕಾಯ್ತದೆ? ನಾನು ಮದುವೆನೇ ಹಾಕಿಲ್ಲ, ಬ್ರಹ್ಮಚಾರಿ ಆಗಿರ್ತೀನಿ ಅಂತ ಹೊಂಟವನೇ ಅವನು. ನಿನ್ನ ಕಳ್ಕೊಂಡ ಮ್ಯಾಕೆ ನಾನು ಒಂಟಿಯಾಗಿ ಬದುಕಿದ್ದು ಸಾಕು. ಅವನು ಹಿಂಗೆ ಇರಕ್ಕೆ ನನ್ನ ಮನಸ್ಸು ಒಪ್ಪಕ್ಕಿಲ್ಲ. ರಾಮಂಗೆ ನೀನು ಅಂದ್ರೆ ಪ್ರಾಣ. ಈಗ ನೀನಿದ್ರೆ ನನ್ನ ಕೆಲಸ ಸುಲಭ ಆಗಿರೋದು. ನೀನೇ ಅಂಗಾರ ಮಾಡಿ ಅವನ ಮನಸ್ಸನ್ನ ಬದಲಾಯಿಸ್ಬೇಕು ಲೀಲಾ. ಈಗ ಏನಾಯ್ತಂತ ಹಿಂಗ್ ಕುತ್ಕೊಂಡ್ದೆ ರಾಮಣ್ಣ? ತಲೆ ಕೆಡ್ಸ್ಕೋಬೇಡ. ತಗ ಹೊಸ ಬಟ್ಟೆ ತಗ. ಲವ್, ನಂಗೇನೋ ಬೇಡಕಲ್ಲ, ತಕ ಹೋಗು. ಹಿಂಗಂದ್ರೆ ಹೆಂಗಣ್ಣ? ನಾಳೆ ಅವ್ರು ಬರುವಾಗ ಬಟ್ಟೆ ಹಾಕೊಳ್ದು ಓಡಾಡ್ತೀಯ ಅಂದ್ರೆ ನಾಳೆ ನೆಂಟ್ರು ಬರುವಾಗ ಗೋಡಿ ಮೇಲೆ ಇದ್ದಂಗೆ ಇರಕಾಯ್ತದ? ಅದಕ್ಕೆ ಹಾಕ ಮಗ ಹೆಂಗ್ ಕಾಣ್ತೀಯ ನೋಡವ. ಲೈ, ನನ್ನ ಕರಿಬೇಡ ಕಣ್ಲ. ಮೊದ್ಲ ಈ ಮದುವೆಗಿದ್ದು ಇಷ್ಟ ಅಲ್ಲ ನಂಗೆ, ಅದ್ರಲ್ಲಿ ಇವನು ಬೇರೆ. ಇದೇನಣ್ಣ ಮತ್ತದೇ ಮಾತಾಡ್ತೀಯ? ನಿನ್ ಲಗ್ಲಕ್ಕಂತ ಬಂದೂಕ್ ರೆಡಿ ಮಾಡಿ ಮಡಗಿವ್ನಿ, ನೀನ್ ಬರುವಾಗ ಡಮ್ ಡಮ್ ಅಂತ ಗುಂಡ್ ಹಾರ್ಸೋಣ ಅನ್ಕೊಂಡ್ರೆ ನೀ ಮಾಡಕದ್ರಿ ಇವಾಗ. ಅಲ್ಲ ಕಣ್ಲ, ನೀನ್ ಗುಂಡಾರ್ಸಕ್ಕೆ ನಾನು ಮದುವೆ ಬೇಕಾ? ಅಷ್ಟೊಂದು ಆಸೆ ಇದ್ರೆ ಹೇಳು, ನನ್ನ ಮೇಲೆ ಆರಿಸ್ಬಿಡು, ಎಲ್ಲ ಮುಗ್ದೋಯ್ತದೆ. ಯಾಕೋ ಕಾರವಾಗಿದ್ಯಾ? ಈಗ ಮಾತಾಡಿದೆಲ್ಲ ಮರ್ತು ಬಿಡು. ಊಫಿ ತಗ ತಗ ಹೊಸ್ಬಟ್ಟೆ ಹಾಕರಮಣ. ಅಲ್ಲಿ ಮಡಗ್ಬಿಟ್ವಲ್ಲ, ನಾಳೆಗೆ ಹಾಕತ್ತೀನಿ. ನಂಗೋಸ್ಕರ ಒಂದ್ಕಿತ ಹಾಕರಮಣ. ಲೇ ಇವಾಗ ಲೇ. ನಾಳಿಕೆ ಜವಾಬ್ದಾರಿನ ಅಶೋಕ ಮತ್ತೆ ಸೊಸೆ ವಹಿಸ್ಕೊಂಡ್ರು ಮನಸ್ಸಿನಲ್ಲಿ ಏನೋ ಒಂಥರ ಚಿಂತೆ ಐತೆ. ನಾಳೆ ಒಂದಿನ ಎಲ್ಲ ಸರಿಯಾಗಿ ಆಗ್ಬಿಟ್ರೆ ರಾಮನ ಬಾಳಿಗೆ ಒಬ್ರು ಜೊತೆಗಾತಿ ಬರ್ತಾಳೆ, ದೊಡ್ಡ ಮನೆಗೆ ದೊಡ್ಡ ಸೊಸೆ ಬರ್ತಾಳೆ. ಅಪ್ಪಯ್ಯ, ನೀವೇನೂ ಚಿಂತೆ ಮಾಡಬೇಡಿ. ಅಣ್ಣನ್ ತಾವ ಮಾತಾಡ್ದೆ, ಹೊಸ ಬಟ್ಟೆ ಹಾಕ್ತಾನಂತೆ. ನಾಳಿಗೆಲ್ಲ ಸರಿಯಾಗಿ ನಡೀತೈತೆ ಅಪ್ಪಯ್ಯ. ಬಟ್ ಆದ್ರೆ ಸಾಕು ಕಣಪ್ಪ. ನೀನು ಹೋಗಿ ಮನಿಕ ಮಾತಾಡಕ್ಕೆ ಬಿರ್ನೆ ಹೇಳ್ಬೇಕು. ಸರಿ ಅಪ್ಪಯ್ಯ. ಮದ್ವೆ ಆಗೋದ್ರೆ ನೀವು ಕುಸ್ತಿ ಮಾಡೋಕ್ಕಾಗಲ್ಲ, ನಿಮ್ ಬಾಸ್ ಜೊತೆ ಓಡಾಡಕ್ಕಾಗಲ್ಲ, ಬ್ರಹ್ಮಚಾರಿಯಾಗಂತೂ ಇರೋಕೆ ಆಗಲ್ಲ. ಇದೆಲ್ಲ ಹೆಣ್ಣಿನ ಕಡೆಯವರು ನಿಮ್ಮನ್ನ ನೋಡಿದ್ರೆ ತಾನೆ.
ಸೊ ನಾವು ಹೋಯ್ತು ಬರ್ತೀನಿ, ನೀವೇನು ಬೇಜಾರು ಮಾಡ್ಕೋಬೇಡಿ. ನಿಮ್ಮನ್ನ ಬಿಟ್ಟು ಜೀವನ ಪೂರ್ತಿ ಇರೋ ಬದಲು ಒಂದು 2 ದಿನ ಇರೋದು ಒಳ್ಳೇದಲ್ವೇ? ನಾಳೆಗೆ ಬರ್ತಾವ್ರಲ್ಲ, ಅವ್ರು ಹೋಯ್ತಿದ್ದಂಗೆ ಬಂದ್ಬಿಡ್ತೀನಿ. ಬರ್ತೀನಿ, ಹುಷಾರು. ಭಯ, ನೀವು ಶುರು ಮಾಡಿದೆ, ನಾನು ಹೆಂಗೆ ಶುರು ಮಾಡಲಿ ಹೇಳಿ? ಕೋಣ ಹೋಗ್ತಿದೆ, ಹೋಗು ಹೋಗು. ಮೂಗ್ದಾರ ನನ್ನ ಕೈಯಲ್ಲೇ ಇದೆಯಲ್ಲ, ಇನ್ನು ಮೇಲೆ ಎಲ್ಲ ನನ್ನ ಕಂಟ್ರೋಲಲ್ಲೇ ಇರುತ್ತೆ.